ಓಕೆ ಫೈನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಸ್ತೋತ್ರ. ಓಕೆ, ನಾವು ಬೈಬಲ್ ಯಾಕೆ ಓದಬೇಕು ಎಂಬ ಒಂದು ಶೀರ್ಷಿಕೆಯನ್ನು ತಗೊಂಡು ನಾವು ಪ್ರತಿದಿನ ಧ್ಯಾನ ಮಾಡ್ತಾ ಇದ್ದೋ. ಬೈಬಲ್, ನಾವು ಯಾಕೆ ಬೈಬಲ್ ಓದಬೇಕು, ಯಾಕೆ ಓದಬೇಕು. ಪ್ರೈಸ್ ದ ಲಾರ್ಡ್. ಭಾಗ ಎಷ್ಟು? 9. ನಿನ್ನೆ ಕ್ಲಾಸಲ್ಲಿ ನಾವು ತಿಳ್ಕೊಂಡು ಇತಿಹಾಸ, ಬೈಬಲ್ ಓದೋದ್ರಿಂದ ಇತಿಹಾಸವನ್ನು ನಾವು ತಿಳ್ಕೊಳ್ತೀವಿ. ನಂತರ ಪ್ರವಾದನೆಗಳು, ದೇವರು ನೀಡಿದ ಪ್ರವಾದನೆಗಳು, ಆ ಪ್ರವಾದನೆಗಳು ನೆರವೇರುವುದನ್ನು ನಾವು ಬೈಬಲ್ ಓದೋದ್ರ ಮುಖಾಂತರ ಏನು ಮಾಡ್ತೀವಿ? ತಿಳ್ಕೊಳ್ತೀವಿ. ಪ್ರೈಸ್ ದ ಲಾರ್ಡ್. ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾರು ತಿಳಿಸ್ಕೊಡಕ್ಕೆ ಸಾಧ್ಯ ಇಲ್ಲ. ಯಾರು ತಿಳಿಸ್ಕೊಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಬೈಬಲ್ ಯಾಕೆ ಓದಬೇಕು ಅನ್ನೋದನ್ನ ನಾವು ಬೈಬಲ್ ಓದಿನೇ ತಿಳ್ಕೊಳ್ಬೇಕು, ಇಲ್ಲಾಂದರೆ ತಿಳಿಸ್ಕೊಳಕ್ಕಾಗಲ್ಲ. ಇತಿಹಾಸ ಅಂದರೆ ಹಿಸ್ಟ್ರಿ, ಪ್ರವಾದನೆಗಳು ಅಥವಾ ಪ್ರಾಫೆಸಿ, ಇದೆಲ್ಲವನ್ನ ನಾವು ಬೈಬಲ್ ಓದೋದ್ರ ಮುಖಾಂತರ ನಾವು ತಿಳ್ಕೊಳ್ಬೋದು. ಪ್ರೈಸ್ ದ ಲಾರ್ಡ್. ಈಗ ಪಾಯಿಂಟ್ ನಂಬರ್ 3, ನೆನ್ನೆ 1 and 2 ತಿಳ್ಕೊಂಡಿದ್ದೀವಿ. ಪಾಯಿಂಟ್ ನಂಬರ್ 3, ಸುಜ್ಞಾನವನ್ನು ಪಡ್ಕೊಳ್ಳಿಕ್ಕೆ. ಪ್ರೈಸ್ ದ ಲಾರ್ಡ್. ಸುಜ್ಞಾನ ಅಂದರೆ ವಿಸ್ಡಮ್ ಪಡೆದುಕೊಳ್ಳಲು. ಪ್ರೈಸ್ ದ ಲಾರ್ಡ್. ಸುಜ್ಞಾನವನ್ನು ನಾವು ಪಡ್ಕೊಳ್ಳಿಕ್ಕೆ ನಮಗೆ ಸುಜ್ಞಾನ ಇದೆಯಾ? ಜ್ಞಾನ ಇದೆಯಾ? ನಮಗೆ ಜ್ಞಾನ ಇದೆಯಾ? ಪ್ರೈಸ್ ದ ಲಾರ್ಡ್. ನಮಗೆ ಜ್ಞಾನ ಇದೆಯಾ? ಇದೆ ಬ್ರದರ್, ಅದನ್ನ ನಾವು ಯೂಸ್ ಮಾಡ್ತಾ ಇಲ್ಲ, ಒಳ್ಳೇದಕ್ಕೆ ಬಳಸ್ಕೊಳ್ತಾ ಇಲ್ಲ. ಜ್ಞಾನ ಇದೆಯಾ? ಜ್ಞಾನ ಇದೆಯಾ? ಇದೆ ಬ್ರದರ್. ಆದರೆ ಬೈಬಲ್ ಏನು ಹೇಳುತ್ತೆ ಗೊತ್ತಾ? ತಾವೇ ಜ್ಞಾನಿಗಳು ಅನ್ನಿಸಿಕೊಂಡು ಅವರೇನಾದರು? ಮೂರ್ಖರಾದರು. ಕಾರಣ ಏನು ಗೊತ್ತಾ? ಕಾರಣ ಏನು? ಕಾರಣ ಎಲ್ಲ ಗೊತ್ತು ಅವ್ರಿಗೆ. ಮತ್ತೆ ಹಾಗಾದ್ರೆ ಜ್ಞಾನ ಎಲ್ಲಿರುತ್ತೆ? ನಮಗೆ ಜ್ಞಾನ ಎಲ್ಲಿದೆ? ಜ್ಞಾನ ಇಲ್ಲ ನಮಗೆ. ಜ್ಞಾನ ಇದ್ದಿದ್ದರೆ ನಾವು ನಿಜವಾದ ಏಕದೇವರನ್ನು ನಾವು ಆರಾಧಿಸ್ತಾ ಇದ್ದೋ. ಜ್ಞಾನ ಇದ್ದಿದ್ದರೆ ದೇವರ ಮಾತನ್ನು ನಾವು ಮೀರ್ತಾ ಇರಲಿಲ್ಲ. ಜ್ಞಾನ ಇದ್ದಿದ್ದರೆ ದೇವರ ಸಂದೇಶಕ್ಕೆ ನಾವು ತಲೆಬಾಗ್ತಾ ಇದ್ದೋ. ದೇವರ ಆಜ್ಞೆಗಳನ್ನು ನಾವು ಪಾಲಿಸ್ತಾ ಇದ್ದೋ. ದೇವರ ಪ್ರೀತಿಗೆ ನಾವು ಪಾತ್ರರಾಗ್ತಾ ಇದ್ದೋ. ಪ್ರೈಸ್ ದ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾದ್ರೆ ನಮಗೆ ಜ್ಞಾನ ಇಲ್ಲ. ಯಾರಿಗೆ ಜ್ಞಾನ ಇರುತ್ತೆ ಅಂತ ಹೇಳಿದ್ರೆ ಶ್ರೀಮಂತರಿಗೆ. ಪ್ರೈಸ್ ದ ಲಾರ್ಡ್. ಯಾರಿಗೆ ಜ್ಞಾನ ಇದೆ ಅಂತ ಹೇಳಿದ್ರೆ ಯಾರಿಗೆ? ಶ್ರೀಮಂತರಿಗೆ. ಜ್ಞಾನ ಯಾರಿಗಿದೆ? ಶ್ರೀಮಂತರಿಗೆ. ವಾಕ್ಯದಲ್ಲಿ ಯಾರು? ಜ್ಞಾನ ಇರುವುದು ಶ್ರೀಮಂತರಿಗೆ ಮಾತ್ರ.
ಜ್ಞಾನ ಇರೋದು ಯಾರಿಗೆ ಅಂತ ಹೇಳಿದ್ರೆ ಶ್ರೀಮಂತರಿಗೆ ಮಾತ್ರ. ಓಕೆ, ಯಾವ ಶ್ರೀಮಂತರು? ಅದು ತುಂಬ ಮುಖ್ಯ. ಲೋಕದ ಶ್ರೀಮಂತರ ಅಥವಾ ಪರಲೋಕದ ಶ್ರೀಮಂತರ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಜ್ಞಾನ ಇರೋದು ಶ್ರೀಮಂತರಿಗೆ ಮಾತ್ರ. ಶ್ರೀಮಂತರಿಗೆ ಅಂತ ಹೇಳಿದ್ರೆ ಮತ್ತೆ ಬೈಬಲ್ ಇನ್ನೊಂದು ಕ್ವಶನ್ ಕೇಳುತ್ತೆ, ಯಾರವರು ಶ್ರೀಮಂತರು ಅಂತ ಹೇಳಿದ್ರೆ ಲೋಕದ ಶ್ರೀಮಂತರ ಅಥವಾ ಪರಲೋಕದ ಶ್ರೀಮಂತರ? ಒಂದು ವಾಕ್ಯ ಓದೋಣ. ಕೊಲೊಸ್ಸರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 4 ಅನ್ಕೊಳ್ತೀನಿ. ಎಸ್, 3. ಕೊಲೊಸ್ಸಿ 2:3. ಕ್ರಿಸ್ತ ಯೇಸುವಿನಲ್ಲಿಯೇ ಜ್ಞಾನ ವಿವೇಕ ಎಂಬ ಸಿರಿ ಸಂಪತ್ತು ಅಡಗಿದೆ. ಮತ್ತೊಮ್ಮೆ ಓದೋಣ, ಮತ್ತೊಮ್ಮೆ ಓದಿ. ಕ್ರಿಸ್ತ ಯೇಸುವಿನಲ್ಲಿಯೇ ಜ್ಞಾನ ವಿವೇಕ ಎಂಬ ಸಿರಿ ಸಂಪತ್ತು ಅಡಗಿದೆ. ಕ್ರಿಸ್ತ ಯೇಸುವಿನಲ್ಲಿ ಜ್ಞಾನ ಹಾಗೂ ವಿವೇಕ ಎಂಬ ಸಿರಿ ಸಂಪತ್ತು ಅಡಗಿದೆ. ಬೈಬಲ್ ಏನು ಹೇಳ್ತಾ ಇದೆ? ಜ್ಞಾನ ಮತ್ತೆ ವಿವೇಕ ಯಾರ ಬಳಿಯಲ್ಲಿದೆ? ಕ್ರಿಸ್ತ ಯೇಸುವಿನಲ್ಲಿ. ಕ್ರಿಸ್ತ ಯೇಸುವಿನಲ್ಲಿ. ಕ್ರಿಸ್ತ ಯೇಸುವಿನಲ್ಲಿ. ಕ್ರೈಸ್ತಲ್ಲ, ಈಗಲೂ ಈ ಥರನೂ ತಗೊಳ್ಬೋದು. ಜ್ಞಾನ ಎಂದರೆ ದೇವರ ಜೀವವುಳ್ಳ ವಾಕ್ಯ. ಜ್ಞಾನ ಎಂದರೆ ದೇವರ ಜೀವವುಳ್ಳ ವಾಕ್ಯ ಅಂತಲೂ ತಗೊಳ್ಬೋದು. ವಿವೇಕ ಎಂದರೆ ಪವಿತ್ರಾತ್ಮರು ಎಂದು ತಿಳ್ಕೊಳ್ಬೋದು. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಜ್ಞಾನ ಹಾಗೂ ವಿವೇಕ, ದೇವರ ಜೀವವುಳ್ಳ ವಾಕ್ಯ ಹಾಗೂ ಪವಿತ್ರಾತ್ಮರ ಬಗ್ಗೆ ನಾವು ಯಾಕೆ ಈ ಎರಡು ಸಿರಿ ಸಂಪತ್ತು ನಮ್ಮಲ್ಲಿ ಇರಬೇಕು ಅಂತ ಹೇಳಿದ್ರೆ, ಜ್ಞಾನ ಇದ್ದರೆ ನಾವು ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀವಿ ಎಲ್ಲ ಪಿನ್ ಟು ಪಿನ್ ಜ್ಞಾನ ನಮಗಿರುತ್ತೆ. ಜ್ಞಾನ ನಮಗೆ ಇರುತ್ತೆ. ನಾಳೆ ಬೆಳಿಗ್ಗೆ ನಾವೆಲ್ಲೋ ಒಂದು ಕಡೆ ಟ್ರಿಪ್ ಹೋಗ್ತಾ ಇದ್ದೀವಿ. ಬೆಳಗ್ಗೆ 5 ಗಂಟೆಗೆ ನಾವು ಮನೆಯಿಂದ ಹೊರಡಬೇಕು. ಬಟ್ ಹೊರಡೋದಕ್ಕಿಂತ ಮುಂಚೆ ಕುಟುಂಬ ಸಮೇತವಾಗಿ ಹೋಗ್ತಾ ಇರೋ ಕಾರಣ ಬೆಳಗ್ಗೆ ಟಿಫನ್ನು ಮತ್ತು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿಕೊಂಡು ಬಾಕ್ಸಲ್ಲಿ ಹಾಕ್ಕೊಂಡು ನಾವು ಹೊರಡಬೇಕು. 5:15 ಬಸ್ ಇದೆ ಅಥವಾ ಟ್ರೈನ್ ಇದೆ. 5:15 ಬಸ್ಸು ಅಥವಾ ಟ್ರೈನ್ ಇದೆ. ಬಸ್ಸು ಅಥವಾ ಟ್ರೈನ್ಗೆ ಹೋಗುವಂಥ ಒಂದು ಮಾರ್ಗ ಒಂದು ಅರ್ಧ ಗಂಟೆ ಪ್ರಯಾಣ. ಹಾಗಾದ್ರೆ ನಾವು 5 ಗಂಟೆಗೆ ಎದ್ರೆ ಸಾಕಾ? 5 ಗಂಟೆಗೆ ಎದ್ರೆ ಸಾಕಾ? ಅರ್ಥ ಆಗಿಲ್ಲ ಬ್ರದರ್. ಬೇಗ ಎದ್ದೇಳ್ಬೇಕು ಬ್ರದರ್. ಇನ್ನೂ ಬೇಗ ಎದ್ದೇಳ್ಬೇಕು ಬ್ರದರ್. ಕೇಳಿಸ್ಕೊಳ್ತಾ ಇದ್ದೀರಾ? ಕೇಳಿಸ್ಕೊಳ್ತಾ ಇದೀವಿ ಬ್ರದರ್. ಹಾ, 1 ಅವರ್ ಮುಂಚೆ ಎದ್ದೇಳ್ಬೇಕು ಬ್ರದರ್. 1 ಅವರ್ ಮುಂಚೆ ಎದ್ದು ಏನ್ ಮಾಡ್ತೀರಾ? ಅಡಿಗೆ ಎಲ್ಲ ಮಾಡ್ಕೋಬೇಕು ಬ್ರದರ್. ಆಗುತ್ತಾ ಅಷ್ಟು ಬೇಗ? ಅಡಿಗೆ ಎಲ್ಲ ರೆಡಿ ಮಾಡ್ಕೊಂಡು ಹಾ, ಮತ್ತೆ ಅಲ್ಲಿ ದೂರ ಆಗ್ತದೆ ಅಂದ್ರೆ ಸ್ವಲ್ಪ ಮುಂಚಿತವಾಗಿ ಆಟೋ ಮಾತಾಡಿ ಹೋಗ್ಬೇಕು ಬ್ರದರ್ ಸ್ಟ್ಯಾಂಡ್ಗೆ. 5:15 ನಾವು ಬಸ್ ಹತ್ತಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಮನೆಯಿಂದನೇ 4:45 ನಾವು ಹೊರಡಬೇಕು. 4:45 ಹೊರಡಬೇಕು ಅಂತ ಹೇಳಿದ್ರೆ
ತಿಂಡಿ ಎಲ್ಲ ರೆಡಿ ಮಾಡಬೇಕು ಅಂತ ಹೇಳಿದ್ರೆ 4:45 ಹೊರಡಬೇಕಂದ್ರೆ ಅಟ್ಲೀಸ್ಟ್ ಒಂದು 3 ಗಂಟೆಗೆ ಅಥವಾ 3:15ಗೆ ಎದ್ದು ಎಲ್ಲ ರೆಡಿ ಮಾಡಿ, ನಂತರ ನಾವು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಳ್ತಾರೆ, ರೆಡಿ ಆಗ್ತಾರೆ, ಎಲ್ಲ ರೆಡಿಯಾಗಿ 4:45ಗೆ ನಾವು ಮನೆಯಿಂದ ಹೊರಟಾಗ ಒಂದು 5 ನಿಮಿಷ ಮುಂಚೆ ಅಥವಾ ಅರ್ಧ ಗಂಟೆ ಅಂತ ಹೇಳಿದ್ರೆ ಒಂದು 5:20ಕ್ಕೆ 5:25ಕ್ಕೆ ನಾವು ನಿಲ್ದಾಣಕ್ಕೆ ಹೋಗ್ತೀವಿ. ನಿಲ್ದಾಣದಲ್ಲಿ ಬಸ್ ಹತ್ತು ಕೂತ್ಕೊಳ್ತೀವಿ. 5:15ಗೆ ಬಸ್ ಹೊರಡುತ್ತೆ. ಹೌದಾ? ಹೌದು ಬ್ರದರ್. ಸೊ ಹಾಗಾದ್ರೆ ನಮಗೆ ಜ್ಞಾನ ಇದೆ ಅಲ್ವಾ? ನಾವೆಲ್ಲೋ ಒಂದ್ ಕಡೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಮಗೆ ಜ್ಞಾನ ಇದೆ. ಅಂದ್ರೆ ಲೋಕದ ಜ್ಞಾನ ಬ್ರದರ್ ಇದು. ಹಾಗಾದ್ರೆ ಪರಲೋಕದ ಜ್ಞಾನ ಯಾಕೆ ನಮಗಿಲ್ಲ? ಬೈಬಲ್ ಯಾಕೆ ನಮಗೆ ಓದಕ್ಕಾಗ್ತಾ ಇಲ್ಲ? ನೋಡಿ, ಬೈಬಲ್ನ ನಾವು ದೂರ ಇಟ್ಟ ಕಾರಣ, ಬೈಬಲ್ನ ನಾವು ಬದಿಗೊತ್ತಿದ ಕಾರಣ, ನಾವು ನೋಡಿ ನಮ್ಮ ಆಲೋಚನೆಗಳೆಲ್ಲ ಎಲ್ಲ ಲೋಕದ್ದೇನೆ, ಎಲ್ಲ ಲೋಕದ ಜ್ಞಾನ. ಏನು? ಓಕೆ, ನಾನು ಹೇಗೆ ಜೀವಿಸಬೇಕು, ಎಷ್ಟು ಪರಿಶುದ್ಧವಾಗಿರಬೇಕು, ನನ್ನ ದೇವರು ಯಾರು, ನನ್ನ ದೇವರ ಸ್ವಭಾವ ಎಂಥದ್ದು, ನನ್ನ ದೇವರ ಒಂದು ಶಕ್ತಿ ಎಂಥದ್ದು, ಇದು ಯಾವುದು ನಮಗೆ ಗೊತ್ತಿರಲ್ಲ. ಆದರೆ ನಾವೇನು ಮಾಡ್ತೀವಿ? ಒಂದು ಉದಾಹರಣೆ ತಗೊಳ್ಳೋಣ. ಇವತ್ತು ಒಂದು ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ನಿಮಗೆ ಒಂದು ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಬೆಂಗಳೂರಲ್ಲೇ. ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ, ಸಂಜೆ ಕರ್ಕೊಂಡು ಬಂದುಬಿಡ್ತೀನಿ. ಒಂದು ದೊಡ್ಡ ಟಿ ಗಾಡೀಲಿ ಕರ್ಕೊಂಡು ಹೋಗ್ತೀನಿ. ಓಕೆ, ನಾವು ಇಲ್ಲಿಂದ ಫಸ್ಟ್ ನಾವೆಲ್ಲೋದು ಶಿವಾಜಿನಗರ್ಗೆ ಹೋದೋ. ಶಿವಾಜಿನಗರ್ಗೆ ಹೋಗಿದ ತಕ್ಷಣ ನೀವೇನು ಮಾಡಿದ್ರಿ? ಇಳಿದಿದ ತಕ್ಷಣ ಹೋದ್ರಿ ಚರ್ಚ್ ಎಲ್ಲ ಮುಂದೆ ಹೋದ್ರಿ, ಚರ್ಚ್ ಒಳಗಡೆ ಹೋದ್ರಿ, ನಂತರ ಕ್ಯಾಂಡ್ಲು ತಗೊಂಡ್ರಿ, ಮಾತೆ ಮರಿಯಮ್ಮನವ್ರಿಗೆ ಕ್ಯಾಂಡ್ಲ್ ಹಚ್ಚಿದ್ರಿ, ಸರಿ ಆಯಿತು, ವಾಪಸ್ ಬಂದ್ರಿ. ಅದು ನಿಮ್ಮ ವಿಶ್ವಾಸ. ಅದಾದಮೇಲೆ ಅಲ್ಲಿಂದ ನಾವೇನು ಮಾಡ್ದೋ, ತಂಬುಚಟ್ಟಿಪಾಳ್ಯ, ಕೇರ್ಪುರಮಲ್ಲಿರುವಂಥ ತಂಬುಚಟ್ಟಿಪಾಳ್ಯಕ್ಕೆ ಸಂತ ಅಂತೋಣಿಯವರ ಚರ್ಚ್ಗೆ ನಾವು ಕರ್ಕೊಂಡೋದೆ ನಿಮ್ಮನ್ನು. ಅಲ್ಲೂ ನೀವೇನು ಮಾಡಿದ್ರಿ? ಅಲ್ಲೂ ಹೋದ್ರಿ, ಮೊಣಕಾಲು ಹಾಕಿದ್ರಿ, ಸಂತ ಅಂತೋಣಿಯವರ ಮುಂದೆ ಕ್ಯಾಂಡ್ಲ್ ಹಚ್ಚಿದ್ರಿ, ವಾಪಸ್ ಬಂದ್ರಿ. ಅದಾದಮೇಲೆ ಅಲ್ಲಿಂದ ಮತ್ತೆ ವಿವೇಕನಗರ ಚರ್ಚಿಗೆ ಕರ್ಕೊಂಡು ಬಂದೆ ನಿಮ್ಮನ್ನು. ಬಾಲಯೇಸು, ಅಲ್ಲೂ ಒಳಗಡೆ ಹೋದ್ರಿ, ದೇವ್ರ ಮುಂದೆ ಮೊಣಕಾಲು ಹಾಕಿದ್ರಿ, ಸ್ವರೂಪದ ಮುಂದೆ ಮೊಣಕಾಲು ಹಾಕಿದ್ರಿ, ಕ್ಯಾಂಡ್ಲ್ ಹಚ್ಚಿದ್ರಿ, ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ಬಂದು. ಅದಾದಮೇಲೆ ಯಾವುದೋ ಒಂದು ಸಂತ ಅಸಿಸಿ, ನಮಗೆ ಗೊತ್ತಿರೋದೆ ಒಂದು ಸಂತ ಅಸಿಸಿ, ಆ ದೇವಾಲಯ ಕರ್ಕೊಂಡು ಹೋಗಿದಾಗ ಅಲ್ಲೂ ಕೂಡ ನೀವು ಹೋದ್ರಿ, ಸಂತರ ಮುಂದೆ ಮೊಣಕಾಲು ಹಾಕಿದ್ರಿ, ಕ್ಯಾಂಡ್ಲ್ ಹಚ್ಚಿದ್ರಿ, ಎಲ್ಲ ಆಯಿತು. ಮತ್ತೆ ಸಂಜೆ ಕ್ಲಾಸಿಗೆಲ್ಲ ಒಟ್ಟಾಗಿ ಸೇರಿದು ಕ್ಲಾಸಲ್ಲೂ ಕುಳಿತುಕೊಂಡ್ರಿ, ಕ್ಲಾಸಲ್ಲಿರುವ ಎಲ್ಲ ಜೀವವುಳ್ಳ ವಾಕ್ಯಗಳನ್ನು ಕೇಳಿಸ್ಕೊಂಡ್ರಿ. ಈಗ ಹೇಳಿ, ನಮಗೆ ಜ್ಞಾನ ಮತ್ತು ವಿವೇಕ ಎಲ್ಲೋಯ್ತು? ಈ ವಿಷಯದಲ್ಲಿ ಜ್ಞಾನ ವಿವೇಕ ಎಲ್ಲೋಯ್ತು? ದೇವ್ರು ಹೇಳ್ತಾರದೇನು? ಅವ್ರೇನು ಹೇಳ್ತಿದ್ದಾರೆ? ನನ್ನ ಮುಂದೆ ಮಾತ್ರ ನೀನು ಮೊಣಕಾಲು ಹಾಕಬೇಕು, ಬೇರೆ ಯಾರ ಮುಂದೆನೂ ಮೊಣಕಾಲು ಹಾಕಬಾರ್ದು. ಅಷ್ಟು ಪ್ರೀತಿಸ್ತಾರೆ ನಮ್ಮನ್ನು. ನನ್ನ ಮಕ್ಕಳು ಬೇರೆಯವ್ರ ಮುಂದೆ ಅವ್ರೇನಾಗಬಾರ್ದು, ಮಂಡಿ ಊರಬಾರ್ದು. ಯಾವ ಸಂತರುಗಳನ್ನಾದ್ರೂ ನೋಡಿದ್ದೀರಾ? ಸಂತರುಗಳು ಶಿಷ್ಯರನ್ನು ಹಿಂಬಾಲಿಸಿದ್ರು ಅಂತ ಎಲ್ಲಾದ್ರೂ ಇದೆಯಾ? ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ. ಸಂತರುಗಳು ಬೋಧಿಸುವುದನ್ನು ನೀವು ಕೇಳಿಸ್ಕೊಳ್ಳಿ. ಒಬ್ಬ ಸಂತರು ಇನ್ನೊಬ್ಬ ಸಂತರನ್ನ ನೀವು ಹಿಂಬಾಲಿಸ್ರಿ ಅಂತ ಎಲ್ಲೂ ಹೇಳಿಲ್ಲ. ಅವರೆಲ್ಲ ಹೇಳ್ತಾರದೇನು? ದೇವರ ಜೀವವುಳ್ಳ ವಾಕ್ಯಗಳನ್ನ ಏನ್ ಮಾಡಿ? ದೇವರ ವಾಕ್ಯ ವಿಶ್ವಾಸವಿಡಿ, ಅನುಸರಿಸ್ರಿ. ಹಾಗಾದ್ರೆ ಈ ಜ್ಞಾನ ಎಲ್ಲೋಯ್ತು? ಜ್ಞಾನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಜ್ಞಾನ ಯಾರ ಬಳಿಲಿದೆ? ಪ್ರಭು ಯೇಸು ಕ್ರಿಸ್ತ. ಆಮೇನ್. ಕ್ರಿಸ್ತ ಯೇಸುವಿನ ಬಳಿಯಲ್ಲಿದೆ. ಹಾಗಾದ್ರೆ ನೀವು ಕ್ರಿಸ್ತ ಯೇಸುವನ್ನ ಅಂಗೀಕಾರ ಮಾಡಿಕೊಂಡಿಲ್ಲ.
ಅಂಗೀಕಾರ ಮಾಡಿಕೊಳ್ಳದ ಕಾರಣ ನಾವೇನು ಮಾಡ್ತಾ ಇದ್ದೀವಿ, ದೇವರನ್ನ ವಸ್ತುಗಳ ರೂಪದಲ್ಲಿ, ದೇವರನ್ನ ವ್ಯಕ್ತಿಗಳ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ದೇವರು ಹೇಳ್ತಾರೆ, ನಿಜವಾದ ಏಕದೇವರು ಆತ್ಮಸ್ವರೂಪಿಯಾಗಿದ್ದಾರೆ. ಆತ್ಮಸ್ವರೂಪಿ ಅಂದರೆ ಒಂದೇ ಒಂದು ಸೆಕೆಂಡಿಗೆ ಇಡೀ ಲೋಕದಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲರ ಬಳಿ ದೇವರು ನಿಂತು ಮಾತಾಡಲಿಕ್ಕೆ ಶಕ್ತರಾಗಿದ್ದಾರೆ. ಆಮೇನ್. ಒಂದೇ ಕ್ಷಣಕ್ಕೆ, ಒಂದೇ ಕ್ಷಣ, ಒಂದೇ ಒಂದು ಸೆಕೆಂಡಿಗೆ ಈ ಭೂಮಿಯಲ್ಲಿರುವ ಎಷ್ಟು ಜನರಿದ್ದಾರೋ, ಎಷ್ಟು ಜೀವಿಗಳಿದಾವೋ ಎಲ್ಲರ ಮುಂದೆ ನಿಂತು ದೇವರು ಮಾತಾಡಲಿಕ್ಕೆ ಒಂದೇ ಸೆಕೆಂಡಿಗೆ ಎಲ್ಲರಿಗೂ ಉತ್ತರ ಕೊಡಲಿಕ್ಕೆ, ಎಲ್ಲರಿಗೂ ಆಹಾರ ಕೊಡಲಿಕ್ಕೆ, ಎಲ್ಲರಿಗೂ ಗಾಳಿ ಕೊಡಲಿಕ್ಕೆ, ಎಲ್ಲರಿಗೂ ಅವರವರ ಅವಶ್ಯಕತೆಗಳನ್ನು ಪೂರೈಕೆ ಮಾಡಲಿಕ್ಕೆ ದೇವರು ಶಕ್ತರಾಗಿದ್ದಾರೆ. ಆಮೇನ್. ಇಷ್ಟು ಶಕ್ತಿಯುತವಾದ ದೇವರನ್ನ ನಾವೇನ್ ಮಾಡ್ತಾ ಇದ್ದೀವಿ, ಮರಿತಾ ಇದ್ದೀವಿ, ಅವಮಾನ ಪಡಿಸ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಯಾವಾಗ ಪ್ರಭು ಯೇಸು ಕ್ರಿಸ್ತರನ್ನ ನಾವು ಅಂಗೀಕಾರ ಮಾಡ್ಕೊಳ್ತೀವೋ, ಯಾವಾಗ ಪ್ರಭು ಯೇಸು ಕ್ರಿಸ್ತರೊಂದಿಗೆ ನಾವು ಜೀವಿಸ್ತೀವೋ, ಆಗ ಪವಿತ್ರಾತ್ಮರು ಪ್ರಭು ಯೇಸು ಕ್ರಿಸ್ತರ ಅಪ್ಪಣೆಯ ಮೇರೆಗೆ, ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರ ಯೋಜನೆಯ ಮೇರೆಗೆ ಅವರು ನಮ್ಮನ್ನು ಮುನ್ನಡೆಸ್ತಾರೆ. ಯೋಹಾನ ಪವಿತ್ರಾತ್ಮ ಮುನ್ನಡೆಸ್ತಾರೆ ಅನ್ನೋದಕ್ಕೆ ಮುಖ್ಯ ಎಲ್ಲಿದೆ ಅಂತ ಹೇಳಿದ್ರೆ, ಯೋಹಾನ 16ನೇ ಅಧ್ಯಾಯ ವಾಕ್ಯ 8ರಿಂದ 10 ತನಕ ನೀವು ಓದಿದ್ರೆ ಅಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ, ಪಾಪ ಯಾವುದು, ಪರಲೋಕಕ್ಕೆ ಹೋಗೋ ಮಾರ್ಗ ಯಾವುದು, ನಾವು ಯಾವ ರೀತಿ ಇರಬೇಕು, ಎಲ್ಲವನ್ನ ಯಾರು ತಿಳಿಸ್ಕೊಡೋದು ನಮಗೆ? ಪವಿತ್ರಾತ್ಮರು ತಿಳಿಸ್ಕೊಡ್ತಾರೆ. ಆಮೇನ್. ಪವಿತ್ರಾತ್ಮರು, ವಿವೇಕದಿಂದ ತುಂಬಿರುವಂತಹ ಪವಿತ್ರಾತ್ಮ ನಮಗೆ ತಿಳಿಸ್ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ 5:15 ಹೋಗೋ ಬಸ್ಸಿಗೆ ನಾವು ಆರಾಮಾಗಿ ನಿದ್ದೆ ಮಾಡಿಕೊಂಡು 5 ಗಂಟೆಗೆ ಎದ್ದು ಆಗ ಬ್ರಷ್ ಮಾಡಿ ಅರ್ಜೆಂಟಲ್ಲಿ ನಾವು ಹೊರಟಾಗ ತಲುಪಕ್ಕೂ ಸಾಧ್ಯ ಇಲ್ಲ. ಬೆಳಗಿನ ತಿಂಡಿನೂ ಇಲ್ಲ, ಮಧ್ಯಾಹ್ನ ಊಟನೂ ಇಲ್ಲ, ತಲುಪಲಿಕ್ಕೂ ಪ್ರಯಾಣ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕೆಲವು ಬಾರಿ ಅಪಘಾತನೂ ಆಗೋದುಂಟು, ಕೆಲವು ಬಾರಿ ಮರಣನೂ ಆಗೋದುಂಟು. ನಿನ್ನೆ ನಾವು ಒಂದು ವಾಕ್ಯ ಓದ್ದೋ, 1 ಕೊರಿಂಥಿ 11ನೇ ಅಧ್ಯಾಯದಲ್ಲಿ ನಾವು ಒಂದು ವಾಕ್ಯ ಓದ್ದೋ. ಏನು? ದೇವರನ್ನು ಅವಮಾನ ಪಡಿಸಿದ ಕಾರಣ ಕೆಲವು ಜನರು ಏನಾದ್ರಂತೆ, ಅನೇಕರು 11ನೇ ಅಧ್ಯಾಯ ವಾಕ್ಯ 30, ನಿಮ್ಮಲ್ಲಿ ಅನೇಕರು ಈ ಕಾರಣದಿಂದಲೇ ದುರ್ಬಲರು, ಅಸ್ವಸ್ಥರು ಆಗಿದ್ದೀರಿ ಮತ್ತು ಎಷ್ಟೋ ಮಂದಿ ಸತ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇದೆಲ್ಲ ನಡೆದಿದ್ದು ಯಾವುದಕ್ಕೆ ಕಾರಣ ಗೊತ್ತಾ? ದೇವರನ್ನ ತಿರಸ್ಕಾರ ಮಾಡಿದ್ದಕ್ಕೆ, ದೇವರಿಂದ ದೂರ ಇದ್ದವರು, ದೇವರ ವಾಕ್ಯಗಳನ್ನು ತಿರಸ್ಕಾರ ಮಾಡಿದ್ದಕ್ಕೆ. ನೋಡಿ, ನೋಹನ ಕಾಲದಲ್ಲಿ ನೋಹ ಏನ್ ಮಾಡಿದ್ರು? ಸಂದೇಶ ಸಾರಿದ್ರು. ಪ್ರೈಸ್ ದಿ ಲಾರ್ಡ್. ಸಂದೇಶ ಸಾರಿದ್ರು, ಪ್ರತಿಯೊಬ್ಬರಿಗೂ ಹೇಳಿದ್ರು, ಬನ್ನಿ ದೇವರೊಂದಿಗೆ ಇರಿ. ಆದರೆ ಹೇಳಿದ್ರೆ ಕೇಳಿದ್ರ? ಇಲ್ಲ, ಕೇಳಲಿಲ್ಲ. ಅದಾದ ಮೇಲೆ ಲೋತನ ಕಾಲದಲ್ಲಿ ಅಲ್ಲಿ ಕೇಳಿದ್ರ? ಅಲ್ಲೂ ಕೇಳಿಲ್ಲ. ಯೇಸು ಸ್ವಾಮಿಯ ಮೊದಲನೇ ಬರುವಿಕೆಯಲ್ಲಿ ಅಲ್ಲಿ ಕೇಳಿದ್ರ? ಅಲ್ಲೂ ಕೇಳಲಿಲ್ಲ. ಅಲ್ಲೂ ಕೇಳಲಿಲ್ಲ. ಪ್ರಭು ಯೇಸು ಕ್ರಿಸ್ತರ 2ನೇ ಬರುವಿಕೆ, ಲೂಕನ ಬರೆದ ಶುಭ ಸಂದೇಶ 17ನೇ ಅಧ್ಯಾಯ ವಾಕ್ಯ ತಗೊಳ್ಳಿ. ಲೂಕ 17ನೇ ಅಧ್ಯಾಯ 26. ಓದಿ. ನೋವನ ಕಾಲದಲ್ಲಿ ನಡೆದಂತೆಯೇ ನರಪುತ್ರನು ಬರುವ ಕಾಲದಲ್ಲೂ ನಡೆಯುವುದು. ನೋವನು ನಾವೇನು ಹತ್ತುತ್ತಾ ದಿನದ ತನಕ ಜನರು ತಿನ್ನುತ್ತಾ ಕುಡಿಯುತ್ತಾ ಇದ್ದರು, ಮದುವೆ ಮಾಡಿಕೊಡುತ್ತಾ ಇದ್ದರು. ಜಲಪ್ರಳಯ ಬಂದು ಎಲ್ಲರನ್ನು ನಾಶ ಮಾಡಿತು. ಅಂತೆಯೇ
ಲೋತನ ಕಾಲದಲ್ಲೂ ನಡೆಯಿತು. ಜನರು ಅನ್ನ ಪಾನೀಯಗಳಲ್ಲಿ ಆಸಕ್ತರಾಗಿದ್ದರು, ಲೇವಾದೇವಿಯಲ್ಲಿ ತೊಡಗಿದ್ದರು, ನೆಡುವುದರಲ್ಲೂ ನಿರ್ಮರಿಸುವುದರಲ್ಲೂ ನಿರತರಾಗಿದ್ದರು. ಲೋತನು ಸೋದಮ್ ಊರನ್ನು ಬಿಟ್ಟು ತೆರಳಿದ ದಿನದಂದೇ ಆಕಾಶದಿಂದ ಅಗ್ನಿ ಮತ್ತು ಗಂಧಕದ ಮಳೆ ಸುರಿದು ಎಲ್ಲರನ್ನೂ ನಾಶ ಮಾಡಿತು. ನರಪುತ್ರನು ಪ್ರತ್ಯಕ್ಷನಾಗುವ ದಿನದಲ್ಲೂ ಹಾಗೆಯೇ ನಡೆಯುವುದು. ಪ್ರೈಸ್ ದಿ ಲಾರ್ಡ್. ನೋಡಿ, ನರಪುತ್ರನು ಪ್ರತ್ಯಕ್ಷನಾಗುವ ಎರಡನೆಯ ಕಾಲದಲ್ಲಿ, ಎರಡನೇ ಬರುವಿಕೆ, ದ ಸೆಕೆಂಡ್ ಕಮಿಂಗ್, ಅಲ್ಲೂ ಕೂಡ ಏನಾಗುತ್ತೆ ಮೊದಲೇನಾಗುತ್ತೆ ಗೊತ್ತಾ? ಮೊದಲು ಏನಾಗುತ್ತೆ, ಪ್ರಭು ಬರೋದಕ್ಕಿಂತ ಮುಂಚೆ ಏನಾಗುತ್ತೆ ಅನ್ನೋದನ್ನು ಈಗಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಿ. ಲೂಕ 17ನೇ ಅಧ್ಯಾಯ ವಾಕ್ಯ 25 ಓದಿ. 25. ಆದರೆ ಅದಕ್ಕೆ ಮೊದಲು ಆತನು ತೀವ್ರ ಯಾತನೆಯನ್ನು ಅನುಭವಿಸಿ ಈ ಪೀಳಿಗೆಯಿಂದ ತಿರಸ್ಕೃತನಾಗಬೇಕು. ಪ್ರೈಸ್ ದಿ ಲಾರ್ಡ್. ಮೊದಲೇನಾಗಬೇಕು? ತೀವ್ರದಿಂದ ಯಾತನೆ ಅನುಭವಿಸಿ ಎರಡನೇದು ಈ ಪೀಳಿಗೆಯಿಂದ ತಿರಸ್ಕೃತನಾಗಬೇಕು. ಈ ಪೀಳಿಗೆ ಅಂದರೆ ಯಾವುದು? ನಮ್ಮಿಂದ. ಅರ್ಥ ಆಗ್ತಾ ಇದೆಯಾ? ಈ ದಿನಗಳಲ್ಲಿ ನೋಡಿ, ನೋವನ ಕಾಲದಲ್ಲಿ ನಡೆದಂತೆಯೇ, ಲೋತನ ಕಾಲದಲ್ಲಿ ನಡೆದಂತೆಯೇ ಮತ್ತೆ ನಡೆಯುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಮೊದಲು ತೀವ್ರ ಯಾತನೆಯನ್ನು ಅನುಭವಿಸ್ಬೇಕಾಗುತ್ತೆ. ನಂತರ ತಿರಸ್ಕೃತನಾಗಬೇಕು. ಆಮೇಲೆ ದೇವರು ಬರ್ತಾರೆ. ಎರಡನೇ ಬರುವಿಕೆ. ಈಗ ಆಲ್ರೆಡಿ ತಿರಸ್ಕಾರ ಪ್ರಾರಂಭ ತಿರಸ್ಕಾರ ಪ್ರಾರಂಭ ಆಗಿ ಎಷ್ಟೋ ವರ್ಷಗಳು ಆಗೋಗಿದೆ. ಯೇಸು ಸ್ವಾಮಿಯನ್ನು ತಿರಸ್ಕಾರ ಮಾಡಿ ಜೀವಿಸುತ್ತಿರುವಂಥ ಕ್ರೈಸ್ತರನ್ನು ನಾವು ಕಾಣ್ಬೋದು. ಏನು ತಿನ್ನಬೇಡ ಅಂತ ಹೇಳಿದಾರೋ ಅದನ್ನು ತಿಂತಾ ಇದ್ದಾರೆ, ಏನು ಮಾಡಬೇಡ ಅಂತ ಹೇಳ್ತಾರೋ ಅದನ್ನು ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಏನು ಬೋಧಿಸಬಾರ್ದು ಅಂತ ಹೇಳ್ತಾ ಇದ್ದಾರೋ ಅದನ್ನು ಬೋಧಿಸ್ತಾ ಇದ್ದಾರೆ. ಯಾವ ರೀತಿ ಇರಬೇಕು ಅಂತ ದೇವರು ಹೇಳ್ತಾ ಇದ್ದಾರೋ ಅದಕ್ಕೆ ವಿರುದ್ಧವಾಗಿ ಅವರಿದ್ದಾರೆ. ಇದೆಲ್ಲವನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಜ್ಞಾನ ಇರಬೇಕು. ಜ್ಞಾನ ಅಂದರೆ ಯಾವುದು? ಪ್ರಭು ಯೇಸು ಕ್ರಿಸ್ತರ ಜೀವವುಳ್ಳ ವಾಕ್ಯಗಳು. ಅದನ್ನು ಪರಿಪರಿಯಾಗಿ ನಮಗೆ ತಿಳಿಸ್ಕೊಡೋದು ಯಾರು ಅಂತ ಹೇಳಿದ್ರೆ ವಿವೇಕ, ಪವಿತ್ರಾತ್ಮರು ಅಲ್ವಾ? ವಿವೇಕ. ಈಗ ನೋಡಿ, ನೀವೇನಾದ್ರು ಒಂದು ತಪ್ಪು ಮಾಡಿದ್ರೆ ನಿಮ್ಮ ಮೇಲಧಿಕಾರಿಗಳಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮ್ಮ ಚರ್ಚಲ್ಲಿರುವ ಯಾಜಕರಿರ್ಬೋದು, ಕನ್ಯಾಸ್ತ್ರೀಗಳು, ಅವ್ರು ಕೇಳುವ ಮೊದಲನೇ ಮಾತೇನು ಗೊತ್ತಾ? ನಿನಗೇನು ವಿವೇಕ ಇಲ್ವಾ? ಬುದ್ಧಿ ಇಲ್ವಾ ನಿನಗೆ? ಕೇಳ್ತಾರಾ? ಬುದ್ಧಿ ಇಲ್ವಾ ನಿನಗೆ? ವಿವೇಕ ಇಲ್ವಾ? ಅವಿವೇಕಿನ ನೀನು? ಅವಿವೇಕಿ ಅಂದ್ರೇನು? ವಿವೇಕಕ್ಕೆ ವಿರುದ್ಧವಾದ ಪದ ಅಲ್ವಾ? ನಾವೆಲ್ಲರೂ ವಿವೇಕದಿಂದ ಜೀವಿಸಬೇಕೆ ಹೊರತು ಅವಿವೇಕದಿಂದ ಜೀವಿಸಬಾರ್ದು. ಎರಡರಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ವಿವೇಕ ಇರುವವನು ಸತ್ಯವನ್ನ ಅರಿತುಕೊಳ್ತಾನೆ, ಸತ್ಯದ ಮಾರ್ಗದಲ್ಲಿ ಅವನು ಜೀವಿಸ್ತಾನೆ, ಪ್ರಭುವಿನ ಎರಡನೇ ಬರುವಿಕೆಗೆ ಅವನು ಸಿದ್ಧನಾಗ್ತಾನೆ. ಯಾರು? ವಿವೇಕಿ. ಅವಿವೇಕಿ ಆ ರೀತಿ ಅಲ್ಲ. ಕಿವಿಗೆ ಬಿದ್ದದ್ದೆಲ್ಲವನ್ನು ನಂಬ್ತಾನೆ, ಎಲ್ಲವನ್ನು ಆಚರಣೆ ಮಾಡ್ತಾನೆ, ದೇವರನ್ನ ತಿರಸ್ಕಾರ ಮಾಡ್ತಾನೆ, ದೇವರಿಗೆ ಅವಮಾನ ಪಡಿಸ್ತಾನೆ. ಆದರೆ ಎರಡನೇ ಬರುವಿಕೆಗೆ ಅವನು ಸಿದ್ಧನಾಗಿರೋದಿಲ್ಲ. ಅವ್ನು ನೋಡ್ಲಿಕ್ಕೆ ಕ್ರೈಸ್ತನ ಥರ ಇರ್ತಾನೆ, ಇಲ್ಲ ಅಂತಲ್ಲ, ಬಟ್ ಅವನೇ ಸಿದ್ಧನಾಗಿರಲ್ಲ.
ಅದನ್ನೇ ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯದಲ್ಲಿ 5 ಮಂದಿ ವಿವೇಕಿಗಳು 5 ಮಂದಿ ಅವಿವೇಕಿಗಳು ಅಂತ ಹೇಳೋದು. ವಿವೇಕಿಗಳು ನೋಡಿ ಆ ದೀಪವನ್ನು ಕೂಡ ಹಿಡಿದಿದ್ರು. ದೀಪದ ಜೊತೆಗೆ ದೀಪವನ್ನು ಉರಿಸ್ಲಿಕ್ಕೆ ಬೇಕಾದಂಥ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಅವರು ಶೇಖರಿಸಿಟ್ಕೊಂಡಿದ್ರು. ಇವತ್ತು ನನಗೂ ಮತ್ತು ನಿಮಗೂ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ ಎಣ್ಣೆಯನ್ನು ಶೇಖರಣೆ ಮಾಡಿಟ್ಕೊಳ್ಳಿಕ್ಕೆ. ಗೊತ್ತಿಲ್ಲ, ಮರಣ ಹೊಂದಿದ ದಿನದಿಂದ ನ್ಯಾಯ ತೀರ್ಪಿನ ದಿನದವರೆಗೆ ಎಷ್ಟು ಬೇಕೋ ಎಣ್ಣೆ, ಆ ಒಂದು ದೀಪ ಉರಿಲಿಕ್ಕೆ ಎಷ್ಟು ಬೇಕೋ ಎಣ್ಣೆ ಗೊತ್ತಿಲ್ಲ ನಮಗೆ. ಆದರೆ ಆ ಎಣ್ಣೆಯನ್ನು ಶೇಖರಣೆ ಮಾಡಿಟ್ಟುಕೊಳ್ಳಲು, ಎಣ್ಣೆ ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರ ಜೀವವುಳ್ಳ ವಾಕ್ಯಗಳು, ಆ ವಾಕ್ಯಗಳನ್ನು ನಾವು ಶೇಖರಣೆ ಮಾಡಿಟ್ಟುಕೊಳ್ಳೋದಕ್ಕಾಗಿ ದೇವರು ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಅವಕಾಶ ಕೊಟ್ಟಿದ್ದು ಯಾವುದೇ ರೀತಿಯಾದ ತೋಳ್ಬಲದಿಂದ ಅಲ್ಲ, ಯಾವುದೇ ರೀತಿಯಾದ ರೆಕಮೆಂಡೇಶನ್ನಿಂದ ಅಲ್ಲ, ಯಾವುದೇ ರೀತಿಯಾದ ಅಂದ ಚಂದದಿಂದ ಅಲ್ಲ, ಅವರ ಪ್ರೀತಿಯುಳ್ಳ ಕೃಪೆಯಿಂದ ಅಥವಾ ಪ್ರೀತಿಯುಳ್ಳ ಕರುಣೆಯಿಂದ ಮಾತ್ರ ನಮಗೆ ದೇವರೊಂದು ಅವಕಾಶ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಇಬ್ಬರು ಸಹೋದರಿಯರು, ಒಂದೇ ಕುಟುಂಬದ ಇಬ್ಬರು ಸಹೋದರಿಯರು, ಒಬ್ಬಳು ಮಾರ್ತಾ, ಇನ್ನೊಬ್ಬಳು ಮರಿಯಳು ಎಣ್ಣೆಯನ್ನು ಶೇಖರಣೆ ಮಾಡಿಟ್ಕೊಳ್ತಾ ಇದ್ಲು, ಆತ್ಮಿಕವಾದ ಎಣ್ಣೆಯನ್ನು ಶೇಖರಣೆ ಮಾಡಿಟ್ಕೊಳ್ತಾ ಇದ್ಲು. ಆದರೆ ಮಾರ್ತಾ ಲೋಕದ ಎಣ್ಣೆ ಬಗ್ಗೆ ತವಕ ಪಡ್ತಾ ಇದ್ಲು. ಆಗ ಯೇಸು ಸ್ವಾಮಿ ಹೇಳಿದ್ರು, ಮಾರ್ತಾ ಮಾರ್ತಾ, ನೀನು ಮರಿಯಳಿಗೆ ತೊಂದರೆ ಕೊಡಬೇಡ, ಅವಳಿಗೆ ಏನು ಬೇಕು ಅನ್ನೋದು ಗೊತ್ತಿದೆಯೋ ಅದನ್ನೇ ಅವಳು ಮಾಡ್ತಾ ಇದ್ದಾಳೆ. ಈಗ ನಾವೇನು ಮಾಡ್ತಾ ಇದ್ದೀವಿ, ಆ ಪ್ರಭುವನ್ನು ತಿರಸ್ಕಾರ ಮಾಡ್ತಾ ಇದ್ವಿ. ಹೇಗೆ ಅಂತ ಹೇಳಿದ್ರೆ, ಈಗ ನಮಗೆ ದೇವರ ವಾಕ್ಯದಿಂದ ಕೆಲವು ಜನ ಬೈಬಲ್ಲೇ ನೋಡಿರಲ್ಲ. ನೋಡಿ, ಪ್ರಾರಂಭದಲ್ಲಿ ನಮಗೂ ಕೂಡ ಏನನ್ನಿಸ್ತು, ಲೂಕನು ಬರೆದ ಶುಭ ಸಂದೇಶ ಎಲ್ಲಿದೆ, ಇಬ್ರಿಯರಿಗೆ ಬರೆದ ಪತ್ರ ಎಲ್ಲಿದೆ, ಹಳೆ ಒಡಂಬಡಿಕೆ ಯಾವುದು, ಹಳೆ ಒಡಂಬಡಿಕೆಯಲ್ಲಿ ಎಷ್ಟು ಪುಸ್ತಕಗಳಿದೆ, ಹೊಸ ಒಡಂಬಡಿಕೆಯಲ್ಲಿ ಎಷ್ಟು ಪುಸ್ತಕಗಳಿದೆ, ಪ್ರಕಟಣೆ ಎಲ್ಲಿದೆ, ಮಾರ್ಕನು ಬರೆದ ಶುಭ ಸಂದೇಶ ಎಲ್ಲಿದೆ, ಫಿಲಿಪಿಯರಿಗೆ ಬರೆದ ಪುಸ್ತಕ ಎಲ್ಲಿದೆ, ಯೆಶಾಯ ಪ್ರವಾದಿಯ ಗ್ರಂಥ ಎಲ್ಲಿದೆ, ಇದೆಲ್ಲವನ್ನು ನಾವು ಪ್ರಾರಂಭದಲ್ಲಿ ನಾವು ಹುಡುಕ್ತಾ ಇದ್ದೋ. ಹೌದು, ಹುಡುಕ್ತಾ ಇದ್ದೋ. ಮೇನ್ ಶೀಟ್ ತಗೊಳ್ತಾ ಇದ್ದೋ, ನಂಬರ್ ನೋಡ್ಕೊಳ್ತಾ ಇದ್ದೋ, ಪೇಜ್ ನೋಡ್ಕೊಳ್ತಾ ಇದ್ದೋ, ಹುಡುಕ್ತಾ ಇದ್ದೋ, ಓ ಇಲ್ಲಿ ಬರುತ್ತೆ ಅಂತ. ಬಟ್ ಈ ದಿನಗಳಲ್ಲಿ ಆ ರೀತಿ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ವಾಕ್ಯಗಳನ್ನು ಓದಬೇಕು ಅಂತ ನಿರ್ಧಾರ ಮಾಡಿದಾಗಲೇ ಕೆಲವು ಬಾರಿ ನಮ್ಮ ಕೈಗೇನೆ ಬರುತ್ತೆ ಆ ಒಂದು ನಾವು ಏನು ಓದ್ಬೇಕು ಅಂದ್ಕೊಂಡಿದ್ದೀವೋ ಅದು ನಾವು ಬೈಬಲ್ ತೆಗೆದಾಗ ನಮ್ಮ ಕೈಗೆ ಬರುತ್ತೆ. ಕಾರಣ ಏನಂತ ಹೇಳಿದ್ರೆ, ನಮ್ಮ ಮತ್ತು ಬೈಬಲ್ ಸಂಬಂಧ ಏನಾಯಿತು, ತುಂಬ ಹತ್ರ ಆಯಿತು. ಆದರೆ ಕೆಲವು ಜನ ನೋಡಿ, ಬೈಬಲಲ್ಲಿ ಎಲ್ಲಿ ಯಾವ ವಾಕ್ಯ ಇದೆ, ಏನಿದೆ ಅಂತಲೇ ನಮಗೆ ಗೊತ್ತಿರಲ್ಲ. ಕೆಲವು ಜನ ಹೇಳ್ತಾ ಇರ್ತಾರೆ, ಏನು, ಅಯ್ಯೋ ಬ್ರದರ್, ನೀವು ಬೇಗ ಓದ್ತೀರಾ, ನಮ್ಗೆ ಅದು ಎತ್ತಕ್ಕಾಗ್ತಲ್ಲ, ಎತ್ತಬೇಕು ಅನ್ನೋಷ್ಟರಲ್ಲಿ ಏನಾಗುತ್ತೆ, ಬೇರೆಯವರು ಓದಿರ್ತಾರೆ. ಪ್ರೈಸ್ ದಿ ಲಾರ್ಡ್. ನಾನೇನು ಹೇಳ್ತಾ ಇದ್ದೀನಿ, ನಿಮ್ಮ ಮತ್ತು ಬೈಬಲ್ನ ಬಾಂಧವ್ಯ ಎಲ್ಲೋ ಸ್ವಲ್ಪ ದೂರ ಇದೆ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಸ್ವಲ್ಪ ದೂರ ಇದೆ. ಯಾಕಂದರೆ ನಾನು ಮಾಡ್ತಾ ಇರೋದೇ ಕರೆಕ್ಟ್ ಅಂತ ನಾವು ವಾದ ಮಾಡ್ಕೊಂಡಿದ್ವಿ. ಇಲ್ಲ, ದೇವರ ಯೋಜನೆ ಬೇರೆ, ನಮ್ಮ ಯೋಜನೆಯೇ ಬೇರೆ. ದೇವರು ನಮ್ಮನ್ನು 5ನೇ ಕ್ಲಾಸಲ್ಲಿ ಕೂತ್ಕೊಂಡು ನಮಗೆ 5ನೇ ಕ್ಲಾಸಲ್ಲೇ ಪರ್ಮನೆಂಟ್ ಆಗಿರ್ಲಿಕ್ಕೆ ಹೇಳಲಿಲ್ಲ. ಬದಲಾಗಿ ಅವರು ಒಂದೊಂದೇ ಕ್ಲಾಸು ಉತ್ತೀರ್ಣಗೊಳಿಸ್ತಾ ಪಾಸ್ ಮಾಡ್ತಾ ನಮ್ಮನ್ನು ಮುಂದೆ ಕಳಿಸ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಬೈಬಲಿಂದ ನಾವು ಸ್ವಲ್ಪ ದೂರ ಇರುವ ಕಾರಣ ನಾವು ಖಂಡಿತವಾಗ್ಲೂ ಎಲ್ಲಿ ಯಾವ ವಾಕ್ಯ ಇದೆ ಅಂತ ಓದಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದೇ ಬೇರೆ ವರ್ಗದವ್ರು ನೋಡಿ, ಪ್ರೊಟೆಸ್ಟೆಂಟ್ಸ್ಗಳು ಇರ್ಬೋದು, CSA ಇರ್ಬೋದು, ಅವರೆಲ್ಲ ಯಾವುದೇ ಹೆಂಗಸಿರಲಿ ಯಾವುದೇ ಗಂಡಸಿರಲಿ, ಒಂದು ಕಾಂಪಿಟೇಷನ್ ಮೇಲೆ ಬೋಧಕ ಆ ವಾಕ್ಯ ಹೇಳಿದ ತಕ್ಷಣವೇ ಅವರು ತೆಗೆದು ಓದ್ತಾರೆ. ಆದರೆ ನಮ್ಮ ಕಥೋಲಿಕ ಕ್ರೈಸ್ತರಲ್ಲಿ ಆ ರೀತಿ ಅಲ್ಲ. ಆದರೆ ಬೈಬಲ್ ಹೇಳುತ್ತೆ, ಸ್ಪಷ್ಟವಾಗಿ ಹೇಳುತ್ತೆ, ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯ, ದೇವರ ಜೀವವುಳ್ಳ ವಾಕ್ಯಗಳನ್ನು ಓದುವವರು ಧನ್ಯರು, ಆಲಿಸುವವರು ಧನ್ಯರು, ಅದರಂತೆ ಜೀವಿಸುವವರು ಧನ್ಯರು. ಬೈಬಲ್ ಇನ್ನೊಂದು ಕಡೆ ಹೇಳ್ತದೆ, ನಿನಗೆ ಕಿವಿಗೆ ಬಿದ್ದುದೆಲ್ಲವನ್ನು ನೀನು ಕೇಳಬೇಡ, ನಂಬಬೇಡ.
ಅದರ ಅರ್ಥ ಏನು? ನೀನು ಓದಬೇಕು, ನೀನೇ ಸತ್ಯ ತಿಳಿಬೇಕು, ನೀನೇ ಗೂಢಾರ್ಥ ತಿಳಿಬೇಕು. ಯಾರು ನಿನಗೆ ತಿಳಿಸ್ಕೊಡೋರಿಲ್ಲ, ನೀನೇ ತಿಳಿಬೇಕು. ತಿಳಿಬೇಕು ಅಂತ ಹೇಳಿದ್ರೆ ನನ್ನ ಮತ್ತೆ ಬೈಬಲ್ ಸಂಬಂಧ ಬಹಳ ಬಹಳ ಗೌರವದಿಂದಲೂ ಬಹಳ ಹತ್ತಿರದಲ್ಲಿ ನಾವಿರಬೇಕು. ನಮಗೆ ಈ ಪಾಡು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ನೋಡಿದಿರ, ಬೈಬಲ್ ಮುಟ್ಟೋದೇ ಇಲ್ಲ ಅವರು. ಎಲ್ಲೋ 100ಕ್ಕೆ ಒಬ್ಬರು ಇಬ್ಬರು ಮುಟ್ಟೋದು, ಯಾರು ಮುಟ್ಟಲ್ಲ, ಸಾಮಾನ್ಯವಾಗಿ ಯಾರು ಮುಟ್ಟಲ್ಲ. ಇದನ್ನ ಹೇಳೋದು ಇತಿಹಾಸ ನಾವು ತಿಳ್ಕೊಳ್ಬೇಕು. ನಮ್ಮ ಪೂರ್ವಜರು ದೇವರನ್ನ ತಿರಸ್ಕಾರ ಮಾಡಿದ ಕಾರಣ ಅವರಿಗೆ ಸಿಕ್ಕಿದ ದಂಡನೆ ಯಾವುದು, ಅವರಿಗೆ ಸಿಕ್ಕಿದ ಜೀವನ ಯಾವುದು, ಹಾಗೂ ಅವರನ್ನ ಆರಿಸಿಕೊಂಡು ಅವರನ್ನ ನಂಬಿ ಜೀವಿಸಿದಾಗ ಅವರಿಗೆ ಸಿಕ್ಕಿದ ಒಂದು ಬಹುಮಾನ ಏನು, ಎಲ್ಲವನ್ನ ನಾವು ಇತಿಹಾಸಗಳ ಮುಖಾಂತರ, ಪ್ರವಾದನೆಗಳ ಮುಖಾಂತರ ಓದ್ತಾ ಹೋದ್ರೆ ಜ್ಞಾನದ ಮುಖಾಂತರ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಆಮೆನ್. ನಂತರ 4ನೇ ಪಾಯಿಂಟ್ ನಾನು ಪ್ರಾರಂಭ ಮಾಡ್ತೀನಿ. 4ನೇ ಪಾಯಿಂಟ್ ಏನಂತ ಹೇಳಿದ್ರೆ, ಕಣ್ಣಾರೆ ಕಂಡ ಸಾಕ್ಷಿಗಳು. ಕಣ್ಣಾರೆ ಕಂಡ ಸಾಕ್ಷಿಗಳ ಬಗ್ಗೆ ನಾವು ತಿಳ್ಕೊಳ್ಬೋದು. ದೇವರು ಯಾವ ಅದ್ಭುತಗಳನ್ನು ಮಾಡಿದ್ರು, ಯಾವ ರೀತಿ ಬಿಡುಗಡೆ ಕೊಟ್ಟರು, ಯಾವ ರೀತಿ ಅವರು ಸೌಖ್ಯ ಕೊಟ್ಟರು, ಅವ್ರು ಏನು ಮಾತಾಡಿದ್ರು, ಅವ್ರು ಏನು ಮಾತಾಡಿದ ಕಾರಣ ಅಲ್ಲಿ ಸೌಖ್ಯ ಸಿಕ್ತು, ಬಿಡುಗಡೆ ಸಿಕ್ತು, ಇದೆಲ್ಲವನ್ನ ಕಣ್ಣಾರೆ ಕಂಡು ಬೈಬಲಲ್ಲಿ ಬರೆದಿರುವಂಥ ವ್ಯಕ್ತಿಗಳು. ಯಾರು ಸುಮ್ಮನೆ ತಮಾಷೆಗೆ ಬರೆದಿಲ್ಲ. ಇವತ್ತು ರಾತ್ರಿ ನನಗೆ ಟೈಮ್ ಫ್ರೀ ಇದೆ, ಏನಿದೆ ಟೈಮು ಫ್ರೀ ಇದೆ, ಹಾಗಾಗಿ ಏನು ಮಾಡ್ತೀನಿ, ಹಾಗಾಗಿ ಕೈಸಲ್ಲ ಏನೋ ನಾನು ಮನಸ್ಸಿಗೆ ಬಂದಿದ್ದಲ್ಲ ನಾನು ಗೀಚ್ತೀನಿ, ನಾನು ಬರೀತೀನಿ. ನೋ, ಸಾಧ್ಯನಿಲ್ಲ. ಏನಿಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ವಾಕ್ಯ ಹೇಳುತ್ತೆ ನೋಡಿ. ಯೋಹಾನ ಏನು ಹೇಳ್ತಾರೆ ನೋಡೋಣ. ಯೋಹಾನ ಹೇಳ್ತಾರೆ, ನಾನು ಕಣ್ಣಾರೆ ಕಂಡು ನಾನು ಬರೆದಿರುವಂಥದ್ದು ಇದನ್ನು. ಯೋಹಾನ ಹೇಳ್ತಾರೆ, ನಾನು ಕಣ್ಣಾರೆ ನೋಡಿದ್ದನ್ನು ನಾನು ಬರಿತಾ ಇದ್ದೀನಿ. ನಾನು ಸುಮ್ಮನೆ ಅಂತೂ ಬರ್ದಿಲ್ಲ, ಸುಮ್ಮನೆ ನಾನು ಬರ್ದಿಲ್ಲ. ಕಣ್ಣಾರೆ ಕಂಡಿದ್ದೀನಿ. ಏನು ನಡೀತು, ನನ್ನ ಕಣ್ಣ ಮುಂದೆ ಏನು ನಡೀತು ಅದನ್ನ ನಾನು ಏನು ಮಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ, ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಾಕ್ಯ ಓದಿ. ಯೋವಾನ 3ನೇ ಅಧ್ಯಾಯ ವಾಕ್ಯ 11. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳು. ನನಗೆ ತಿಳಿದುದನ್ನೇ ಕುರಿತು ನಾವು ಮಾತನಾಡುತ್ತೇವೆ, ನಾವು ಕಂಡದ್ದನ್ನ ಕುರಿತು ಸಾಕ್ಷಿ ನೀಡುತ್ತೇವೆ, ಆದರೂ ನಮ್ಮ ಸಾಕ್ಷ್ಯವನ್ನು ನೀವು ಒಪ್ಪಲು ಸಿದ್ಧರಿಲ್ಲ. 2023 ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆಯನ್ನ ಕಣ್ಣಾರೆ ಕಂಡಂಥ ಯೋಹಾನ ಅಲ್ಲಿ ಬರೀತಾರೆ, ನಾನು ಕಣ್ಣಾರೆ ಕಂಡಿದ್ದೀನಿ, ನಾನು ಪ್ರತ್ಯಕ್ಷ ಸಾಕ್ಷಿ. ನಾವು ನಂಬ್ತೀವ? ಇಲ್ಲ ಬ್ರದರ್. ಅದೇ ಯೋಹಾನ ಬರೀತಾ ನೋಡಿ. ಯೋಹಾನ 2ನೇ ಅಧ್ಯಾಯದಲ್ಲಿ ನೋಡಿ, 2ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಮಾಡಿದಂಥ ಮೊದಲನೆಯ ಸೂಚಕ ಕಾರ್ಯವನ್ನು ಬರೀತಾರೆ. ಅಲ್ಲಿ ಯೋಹಾನ ಇದ್ರು,
ಯೋಹನ ಅಲ್ಲಿದ್ದರು, ಕಣ್ಣಾರೆ ನಡೆದದ್ದು, ಕಣ್ಣಾರೆ ಕಂಡದ್ದು ಏನು, ಅಲ್ಲಿ ಒಂದು ಕೊರತೆ ಇತ್ತು. ಆ ಕೊರತೆಯನ್ನು ಕಂಡಂಥ ಮಾತೆ ಮರಿಯಮ್ಮನಿಗೆ ಯಾರು ಹೇಳಿದ್ರು. ಹೇಳಿದ ಮೇಲೆ ಮಾತೆ ಮರಿಯವರು ಬಂದು ಯೇಸು ಸ್ವಾಮಿ ಬಳಿದ್ರು. ಯಾಕಂದರೆ ಮಾತೆ ಮರಿಯವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಈ ವ್ಯಕ್ತಿ ಲೋಕದ ವ್ಯಕ್ತಿ ಅಲ್ಲ, ಇವರು ದೇವರ ಕುಮಾರ ಅಂತ ಮೊದಲು ಗೊತ್ತಾಗಿದೆ. ಯಾರಿಗಂದರೆ ಮಾತೆ ಮರಿಯವರು ಒಬ್ರಿಗೆ ಮಾತ್ರ, ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಯಾಕಂದರೆ ದೇವದೂತ ಬಂದು ಅಲ್ಲಿ ಮಾತೆ ಮರಿಯಮ್ಮನಿಗೆ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ರು. ಹಾಗಾಗಿ ಮಾತೆ ಮರಿಯಮ್ಮನವರು ದೇವರ ಕುಮಾರನ ಬಳಿಗೆ, ದೇವರ ಪುತ್ರನ ಬಳಿಗೆ ಬಂದು ಹೇಳ್ತಾರೆ. ಆ ಹೇಳುವಂಥ ಸಮಯದಲ್ಲಿ ಎಲ್ಲವನ್ನ ಕಣ್ಣಾರೆ ಕಂಡದ್ದು ಯಾರು ಅಂತ ಹೇಳಿದ್ರೆ ಯೋಹಾನ. ಅಲ್ಲಿ ಒಂದು ಅದ್ಭುತ ನಡೀತಾ ಇದೆ ನೋಡಿ. ಅಲ್ಲೊಂದು ಶುಭ ಸಂದೇಶ, ಆ ಒಂದು ವಾರದಲ್ಲಿ, ಯಾವುದೋ ಒಂದು ವಾರದಲ್ಲಿ ಒಂದು ಶುಭ ಸಂದೇಶ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಅಲ್ಲಿ ನಡೀತಾ ಇರುವ ಘಟನೆ ನಮ್ಮ ಕಣ್ಮುಂದೆ ತಗೊಳ್ಬೇಕು. ನಾವು ಯೋಹಾನರಂತೆ ಕಣ್ಮುಂದೆ ನಿಂತ್ಕೊಂಡು ಹಾಗೆ ಏನೋ ಒಂದು ನಮ್ಮ ಕೊರತೆನಲ್ಲಿ ಇಡಬೇಕು. ಆ ಕೊರತೆನ ಇಟ್ಟಾಗ ಯಾರೋ ಒಬ್ಬರ ಮುಖಾಂತರ ಯೇಸು ಸ್ವಾಮಿ ಬಳಿಗೆ ಹೋಗುತ್ತೆ ಆ ಕೊರತೆ. ಆಗ ಯೇಸು ಸ್ವಾಮಿ ಬಂದು ಆ ಕೊರತೆಯನ್ನು ನೀಗಿಸ್ತಾರೆ. ಹಾಗಾಗಿ ಅದನ್ನು ನಾವೇನು ಮಾಡಬೇಕು, ಒಂದು ಕಲ್ಪನೆಯಾಗಿ ಕೂತ್ಕೊಂಡು ಅಲ್ಲಿ ನಮಗೆ ಯೇಸು ಸ್ವಾಮಿ ಬಂದರು, ಈ ನನ್ನ ಒಂದು ಇದನ್ನು ಕೊರತೆಯನ್ನು ನೀಗಿಸಿದ್ರು, ಈ ನನ್ನ ಬಲಹೀನತೆಯನ್ನು ಅವ್ರು ನೀಗಿಸಿದ್ರು ಅಂತ ಹೇಳಿ ನಾವು ವಿಶ್ವಾಸಿಸುವಾಗ ಅನೇಕ ಅದ್ಭುತಗಳನ್ನು ನಾವು ಕಾಣ್ತೀವಿ. ಅನೇಕ ಅದ್ಭುತಗಳನ್ನು ನಾವು ಕಾಣ್ತೀವಿ. ಮಾರ್ತಳಿಗೆ ಯೇಸು ಸ್ವಾಮಿ ಹೇಳ್ತಾರೆ, ತನ್ನ ತಮ್ಮ ಮರಣ ಹೊಂದಿದಾಗ ಮಾರ್ತಳಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಮಾರ್ತಾ, ನೀನು ವಿಶ್ವಾಸಿಸಿದ್ದೆ ಆದರೆ, ನೀನು ದೇವರಲ್ಲಿ ವಿಶ್ವಾಸ ಇಡು, ಆಗ ನೀನು ಅದ್ಭುತವನ್ನು ಕಾಣ್ತೀಯ. ಪ್ರೈಸ್ ದಿ ಲಾರ್ಡ್. ಏನು ಹೇಳ್ತಾರೆ? ಅದ್ಭುತವನ್ನು, ಅದ್ಭುತ ಕಾಣ್ತೀಯ. ನೀನು ವಿಶ್ವಾಸ ಇಡು, ದೇವರಲ್ಲಿ ವಿಶ್ವಾಸ ಇಡು, ದೇವರಲ್ಲಿ ನಂಬಿಕೆ ಇಡು, ದೇವರಲ್ಲಿ ಭರವಸೆ ಇಡು. ಪ್ರೈಸ್ ದಿ ಲಾರ್ಡ್. ಭರವಸೆ ಇಡು, ಆಗ ನೀನು ಅದ್ಭುತಗಳನ್ನು ಕಾಣ್ತೀಯ. ಪ್ರೈಸ್ ದಿ ಲಾರ್ಡ್. ನಮ್ಮ ಜೀವನದಲ್ಲೂ ಕೂಡ ಆ ಒಂದು ಅನುಭವ ವಾಕ್ಯ ನಮಗೆ ಮಾತಾಡ್ತಾ ಇರೋದು ಅಂತ ನಾವೇನು ಮಾಡಬೇಕು, ಅದನ್ನು ನಾವು ಅಂಗೀಕಾರ ಮಾಡಿಕೊಂಡಾಗ ವಾಕ್ಯಗಳು ಅದ್ಭುತ ಮಾಡುತ್ತೆ ನಮ್ಮ ಇದರಲ್ಲಿ. ಬಟ್ ನಾವೆಲ್ಲಿ ಶುಭ ಸಂದೇಶ ಓದಬೇಕಾದ್ರೆ ಒಂದು ಮೊಬೈಲ್ ನೋಡ್ತಾ ಇರ್ತೀವಿ, ಇಲ್ಲ ಬೇರೆಯೊಬ್ಬರನ್ನ ನೋಡ್ತಾ ಇರ್ತೀವಿ, ಅವ್ರು ಬಂದಿರುವಂಥ ಬಟ್ಟೆನ ನಾವು ನೋಡ್ತಾ ಇರ್ತೀವಿ, ಅಥವಾ ಕೀಟ್ಲೆಗಳು ಮಾಡ್ತಾ ಇರ್ತೀವಿ, ಅಥವಾ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತೀವಿ. ಚರ್ಚಲ್ಲಿ ಕೂತ್ಕೊಂಡು ನಾವು ಮಕ್ಕಳಿಗೆ ಊಟ ತಿನ್ನಿಸ್ತಾ ಇರ್ತೀವಿ, ನಾಷ್ಟ ತಿನ್ನಿಸ್ತಾ ಇರ್ತೀವಿ, ಇಲ್ಲಾಂದರೆ ಬಿಸ್ಕೆಟ್ ತಿನ್ನಿಸ್ತಾ ಇರ್ತೀವಿ. ಈ ರೀತಿ ಒಂದು ಸೈತಾನನ ಕುಚೇಷ್ಟೆ ಅಂತ ಹೇಳ್ಬೋದು. ಈ ಕುಚೇಷ್ಟೆಗಳನ್ನು ಮಾಡುವಾಗ ಅಲ್ಲಿ ಕೇಳಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ದೇವರ ಸಮ್ಮುಖಕ್ಕೆ ಬಂದಾಗ ನೀವೇನಾಗಿರಬೇಕು? ಶಾಂತರಾಗಿರಬೇಕು. ದೇವರ ಸಮ್ಮುಖಕ್ಕೆ ಬಂದಾಗ ನೀವು ಹೇಗಿರಬೇಕು? ಶಾಂತರಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಅವರ ಸನ್ನಿಧಿಗೆ ಬಂದಾಗ ನಾವು ಶಾಂತರಾಗಿರ್ಬೇಕೇ ಹೊರತು ಅಲ್ಲಿ ನಮ್ಮದೇ ಆದ ಮತ್ತೊಂದು ಲೌಕಿಕ ಜೀವನವನ್ನು ನಾವು ಅಲ್ಲಿ ಜೀವಿಸಬಾರ್ದು. ಕೆಲವು ಜನ ನೋಡಿ ಚರ್ಚಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಚೆನ್ನಾಗಿದೆಯಾ? ಓಕೆ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ. ಏನು ಇಷ್ಟು ದಿನ ಎಲ್ಲೋಗಿದೆ? ಚರ್ಚಿಗೆ ಬಂದಿಲ್ಲ ನೀನು. ಕೆಲವು ಜನ ಬೇರೆ ಏನೋ ಕಾರ್ಯ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡಿ 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 ಇವತ್ತಿಗೂ ನಾವು ಏನಾಗಿದ್ದೀವಿ? ಮೂರ್ಖರಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಇವತ್ತಿಗೂ ನಾವು ಮೂರ್ಖರಾಗಿದ್ದೀವಿ. ಮೂರ್ಖತನದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ನಿಜವಾದ ಮೂರ್ಖರು ನಾವೇ. ಅವ್ರು ಮಾಡ್ತಾ ಇರೋದು ಮೂರ್ಖರಿಗೆ ಏನಂತ ಗೊತ್ತಾಗಲ್ಲ. ದೇವರ ಸಮ್ಮುಖಕ್ಕೆ ಬಂದಾಗ ನಾವು ಶಾಂತ ಸ್ವಭಾವದಲ್ಲಿರಬೇಕು, ನಾವು ಶಾಂತರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ನಾವು ಶಾಂತರಾಗಿದ್ದರೆ ಮಾತ್ರ ನಾವು ಅದ್ಭುತಗಳನ್ನು ಕಾಣಲಿಕ್ಕೆ ಸಾಧ್ಯ. ಆ ವಾಕ್ಯ ನನ್ನೊಂದಿಗೆ ಮಾತಾಡ್ತಾ ಇದೆ, ನನ್ನ ಕುಟುಂಬದೊಂದಿಗೆ ಮಾತಾಡ್ತಾ ಇದೆ, ಅಥವಾ ನನ್ನ ಕುಟುಂಬದ ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಬಲಹೀನತೆ ಇದೆ, ಅದು ಮಾತಾಡ್ತಾ ಇದೆ. ಯಾವಾಗ ನಾವು ಮರಿಯಳಂತೆ ದೇವರ
ಪಾದದಲ್ಲಿ ನಾವು ಕುತ್ಕೊಳ್ತೀವೋ ಅದ್ಭುತಗಳನ್ನು ನಾವು ಕಾಣ್ತೀವಿ. ಆಮೇನ್. ಮರಣ ಹೊಂದಿದಂತ ಲಾಜರನಿಗೆ ಮರುಜೀವ ಕೊಟ್ಟಿದ್ದು ಮಾರ್ತಳನ್ನು ನೋಡಿ ಅಲ್ಲ, ಮರಿಯಳನ್ನು ನೋಡಿ. ಮರಿಯಳನ್ನು ನೋಡಿ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರ್ಬೇಕು. ನಾವು ದೇವರ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿರಬೇಕು. ದೇವರ ಬರುವಿಕೆಗೆ ನಾವು ಸಿದ್ಧರಾಗಬೇಕೇ ಹೊರತು ಮತ್ತೆ ಹಬ್ಬಗಳನ್ನು ಮಾಡಿಕೊಂಡು, ಕ್ರಿಸ್ಮಸ್ ಆಚರಣೆ ಮಾಡಿಕೊಂಡು, ಈಸ್ಟರ್ ಆಚರಣೆ ಮಾಡಿಕೊಂಡು, ಅದೆಲ್ಲ ಒಂದು ಸಂಕೇತ, ಅದೊಂದು ಎಚ್ಚರಿಕೆ ಗಂಟೆ, ಅದು ಎಚ್ಚರಿಕೆ ಸಂದೇಶ. ಅದು ಪ್ರಭು ಹುಟ್ಟು ಬಂದರು, ರಕ್ಷಣೆ ಕೊಟ್ಟರು, ಮತ್ತೆ ಪುನರುತ್ಥಾನ ಆಗ್ತಾರೆ, ಮತ್ತೆ ಮರಣ ಹೊಂದುತ್ತಾರೆ, ಇದು ಮರಣ ಆದರೂ ಇದೆಲ್ಲ ಏನು ಸಂಕೇತ. ಅದು ನಾವೇನು ಮಾಡ್ತೀವಿ, ಅದನ್ನೇ ಆಚರಣೆ ಮಾಡ್ಕೊಂಡು ಕ್ರಿಸ್ಮಸ್ಗೊಂದು ಬಟ್ಟೆ, ಈಸ್ಟರ್ಗೊಂದು ಬಟ್ಟೆ ಅಲ್ವಾ, ಎಲ್ಲ ಬಟ್ಟೆಗಳನ್ನ ತೊಗೊಂಡು ಯಾವ ರೀತಿ ಇದ್ದೀವಿ, ನೋಹನ ಕಾಲದಲ್ಲಿ ಯಾವ ರೀತಿ ತಿನ್ಕೊಂಡು ಕುಡ್ಕೊಂಡು ಮಜ್ಜೆ ಮಾಡ್ಕೊಂಡು ಅದೇ ರೀತಿ ಇದ್ದೀವಿ. ಕಾರಣ ಜ್ಞಾನ ವಿವೇಕ ಇಲ್ಲ. ಜ್ಞಾನ ವಿವೇಕ ಯಾರ ಬಳಿಯಲ್ಲಿದೆ? ಕ್ರಿಸ್ತ ಯೇಸುವಿನ ಬಳಿಯಲ್ಲಿ. ಆಮೇನ್. ಕ್ರಿಸ್ತ ಯೇಸುವಿನ ಬಳಿಗೆ ನೀವು ಬಂದಾಗ ಅವರು ಖಂಡಿತವಾಗ್ಲೂ ಎಂದಿಗೂ ನಮ್ಮನ್ನ ತಳ್ಳಿ ಬಿಡುವವರಲ್ಲ, ಕೈ ಬಿಡೋದಿಲ್ಲ. ನಮ್ಮನ್ನ ಸ್ವರ್ಗಕ್ಕೆ ಖಂಡಿತವಾಗ್ಲೂ ಕರ್ಕೊಳ್ತಾರೆ. ಸ್ವರ್ಗದಲ್ಲಿ ನಮಗೆ ಒಂದು ಸ್ಥಳ ಕೊಡ್ತಾರೆ. ಆಮೇನ್. ಅರ್ಥ ಆಯ್ತಾ? ಕ್ಲಾಸ್ ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಪ್ರೈಸ್ ದ ಲಾರ್ಡ್. ಹಾಗಾದ್ರೆ ಕ್ಲಾಸ್ ಮುಗಿಸೋಣವಾ? ಪ್ರೈಸ್ ದ ಲಾರ್ಡ್. ಮುಗಿಸೋಣ ಬ್ರದರ್. ಓಕೆ.